ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವೇನಾದರೂ ಏರ್ಟೆಲ್ ಎಕ್ಸ್ಟ್ರೀಮ್ ಒಂದು ಬ್ರಾಡ್ಬ್ಯಾಂಡ್ನ ನೀವು ಹಾಕಿಸ್ಕೋಬೇಕು ಮನೆಗೆ ಅಂತಂದರೆ, ಸೊ ನಿಮಗೆ ಏನೇನೆಲ್ಲ ಪ್ಲ್ಯಾನ್ಸ್ಗಳಿರುತ್ತೆ, ಅದರ ಇನ್ಸ್ಟಾಲೇಷನ್ ಫೀಸ್ ಎಷ್ಟಿರುತ್ತೆ ಎಲ್ಲವೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇವಾಗ ನಾನು ಮನೆಗೆ ಹಾಕ್ಸಿದ್ದೀನಿ, ವೀಡಿಯೋನು ಕೂಡ ಮಾಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ನೋಡಿಲ್ಲ ಅಂತಂದರೆ ನೋಡಿ ಯಾವ ಥರ ಅವರು ಹೇಳ್ತಾರೆ, ಯಾವ ಥರ ಹಾಕ್ತಾರೆ, ಕನೆಕ್ಷನ್ ಎಲ್ಲ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ದೀನಿ ಲೈಟಾಗಿ. ಆಯಿತಾ? ಇವಾಗ ನೀವು ಏನಾದರೂ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸನ್ನು ನೀವು ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ರೆ ಅವರ ಪ್ಲ್ಯಾನ್ಸ್ಗಳೆಲ್ಲ ಏನಿರುತ್ತೆ ಆ್ಯಂಡ್ ಎಷ್ಟು ನಾವು ದುಡ್ಡನ್ನು ಕಟ್ಟಬೇಕು ಅದನ್ನೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ, ಇನ್ಸ್ಟಾಲೇಷನ್ ಚಾರ್ಜಸ್ ಎಲ್ಲ ಎಷ್ಟಿರುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ಆಯಿತಾ? ಸೊ ನೀವೇನಾದರೂ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್ನ ನೀವು ಬುಕ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಬುಕ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಬುಕ್ ಮಾಡೋದು ಆನ್ಲೈನಲ್ಲಿ ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ, ಅದು ಕೂಡ ಚಾನಲಲ್ಲಿದೆ ನೋಡಿ. ಆಯಿತಾ? ಸೊ ಇವಾಗ ನಾವು ಬ್ರಾಡ್ಬ್ಯಾಂಡ್ಗೆ ನಾವು ಎಷ್ಟು ದುಡ್ಡು ಕೊಡಬೇಕು, ಏನೇನೆಲ್ಲ ಪ್ಲ್ಯಾನ್ಸ್ಗಳಿದೆ, ಎಷ್ಟು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಎಷ್ಟು ಇಂಟರ್ನೆಟ್ ಸಿಗುತ್ತೆ ಎಲ್ಲವೂ ಕೂಡ ಹೇಳ್ತೀನಿ. ಸೊ ಫಸ್ಟು ಇಲ್ಲಿ ನಾನು ಲೊಕೇಶನ್ನ ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ಆಟೋಮೆಟಿಕಲಿ ಬೆಂಗಳೂರು ಲೊಕೇಶನ್ ಸೆಲೆಕ್ಟ್ ಆಗಿದೆ. ನಾನು ಇಲ್ಲಿ ನಮ್ಮ ಊರು ಲೊಕೇಶನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಮದ್ದೂರು ನಮ್ಮೂರು. ಸೊ ಮದ್ದೂರನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಮದ್ದೂರನ್ನ ಸೆಲೆಕ್ಟ್ ಮಾಡ್ಕೊಂಡಂಗೆ ನೀವು ನೋಡ್ಬೋದು ಸ್ವಲ್ಪ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಅಂದರೆ ಪ್ರೈಸ್ ಹಂಗೆ ಇದೆ, ಬಟ್ ಬೆನಿಫಿಟ್ಸ್ಗಳು ಸ್ವಲ್ಪ ಚೇಂಜ್ ಆಗುತ್ತೆ. ಆಯಿತಾ? ನಿಮ್ಮ ಲೊಕೇಶನ್ಸ್ಗಳ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಇವಾಗ ನಾನು ಮದ್ದೂರು ಕೊಟ್ಟಿರೋದ್ರಿಂದ ಈಗ ನನ್ನ ಲೊಕೇಶನ್ಗೆ ಏನು ಬೆನಿಫಿಟ್ ಇದೆ ಅದನ್ನು ತೋರಿಸ್ತಾ ಇದೆ. ಸೊ ನೀವು ಏನು ಮಾಡಿ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಆ್ಯಪ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಮಾಡಿಕೊಂಡು ನೀವು ಕೂಡ ಇದನ್ನು ನೋಡ್ಬೋದು, ನಿಮ್ಮ ಲೊಕೇಶನ್ನ ನೀವು ಸೆಟ್ ಮಾಡಿಕೊಂಡು. ಆಯಿತಾ? ಸೊ ಇವಾಗ ಮೊದಲನೇ ಪ್ಲ್ಯಾನ್ ಏನಿದೆ ಗೈಸ್, ಇವಾಗ ನೀವು ಇದನ್ನು ಹಾಕ್ಸ್ಕೋಬೇಕು ಅಂತಂದರೆ, ಆಯಿತಾ, ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ 1,000 ರೂಪಾಯಿ ಇರುತ್ತೆ. ಆಯಿತಾ? ನೀವು ಎಲ್ಲ ಕನೆಕ್ಷನ್ನ ಕೊಡಿಸ್ಕೊಳ್ಳೋದಕ್ಕೆ 1,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು. ನೀವೇನಾದರೂ ಇಲ್ಲಿ ಒಂದು ಪ್ಲ್ಯಾನ್ಸ್ಗಳನ್ನ ನೀವು ತೊಗೊಂಡ್ರೆ, ಆಯಿತಾ, ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ನೀವು ತೊಗೊಂಡ್ರೆ 1,000 ರೂಪಾಯಿ ನೀವು ಕಟ್ಟೋಂಗಿಲ್ಲ. ಇನ್ಸ್ಟಾಲೇಷನ್ ಚಾರ್ಜಸ್ಸು ಫುಲ್ಲು ಫ್ರೀ, 0 ರೂಪೀಸ್ಗೆ ನೀವು ಹಾಕ್ಸ್ಕೋಬೋದು ವಿತ್ ಏನು ಚಾರ್ಜಸ್ ಇಲ್ಲದೇ. ಆಯಿತಾ? ಅದೆಲ್ಲ ನಿಮ್ಗೆ ಹೇಳ್ತೀನಿ. ಫಸ್ಟು ಪ್ಲ್ಯಾನ್ಸ್ಗಳೆಲ್ಲ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ ಗೈಸ್, ಮೊದಲನೇದು ಬೇಸಿಕ್ ಪ್ಲ್ಯಾನು. ಆಯಿತಾ? ಈ ಬೇಸಿಕ್ ಪ್ಲ್ಯಾನ್ ಬಂದು ನಿಮಗೆ 499 ರೂಪಾಯಿಗೆ ಇರುತ್ತೆ. ಓಕೆ, ಈ 499 ರೂಪಾಯಿಗೆ ಇರುವಂಥ ಪ್ಲ್ಯಾನನ್ನು ನೀವು ತೊಗೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ಆಯಿತಾ? ಎಷ್ಟು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇದರ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 40 MB/s, 40 MB/s ಇದರಲ್ಲಿ ನಿಮಗೆ ಸ್ಪೀಡ್ ಇರುತ್ತೆ. ಇದು ಒಂದು ಬೇಸಿಕ್ ಪ್ಲ್ಯಾನ್ ಆಗಿರುತ್ತೆ. ಕಮ್ಮಿ ಬೆಲೆಗೆ ಸಿಗುವಂಥ ಪ್ಲ್ಯಾನ್ ಅಂತಂದರೆ ಇದೇನೆ. ಆಯಿತಾ? ಇದಕ್ಕಿಂತ ಕಮ್ಮಿ ಬೆಲೆದು ಯಾವುದೂ ಕೂಡ ಇಲ್ಲ. ಆಯಿತಾ? ಸೊ ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ. ಎಕ್ಸ್ಟ್ರೀಮ್ ಪ್ರೀಮಿಯಮ್ಮು ನಿಮಗೆ 1 ಮಂತ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಬೇಕು ಅಂತಂದರೆ. ಆಮೇಲೆ ಅಪೋಲೋ ಒಂದು ಸಪೋರ್ಟ್ ನಿಮಗೆ ಇದರಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಫಾಸ್ಟ್ ಟ್ಯಾಗು ಕೂಡ ನಿಮಗೆ ಅನ್ಲಿಮಿಟೆಡ್ ಇದರಲ್ಲಿ ನಿಮಗೆ ಸಿಗ್ತದೆ. ಆಮೇಲೆ ವಿಂಕ್ ಮ್ಯೂಸಿಕ್ಕು ಕೂಡ ನೀವು ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು, ಕೇಳ್ಬೋದು. ಆಯಿತಾ? ಓಕೆ, ಸೊ ಇದು ಬೇಸಿಕ್ ಪ್ಲ್ಯಾನು. ಈ ಪ್ಲ್ಯಾನಲ್ಲಿ 499 ರೂಪಾಯಿ ಕೊಡ್ತೀರಾ. 499 ರೂಪಾಯಿ ಜೊತೆಗೆ ನೀವು 18% GSTನ ನೀವು ಕಟ್ಟಬೇಕು. ಅಲ್ಲಿಗೆ ನಿಮಗೆ ಇದು ಅರೌಂಡ್ ಇಲ್ಲ ಅಂತಂದ್ರೆ ಒಂದು 600 ರೂಪೀಸ್ ಆಗ್ಬೋದು ನಿಮಗೆ ಬೇಸಿಕ್ ಪ್ಲ್ಯಾನು. ಎಲ್ಲ ಪ್ಲ್ಯಾನ್ಗೂ ಕೂಡ 18% GST ಆ್ಯಡ್ ಆಗಿರುತ್ತೆ. ಆಯಿತಾ? ಇವಾಗ ನೀವು ಇನ್ಸ್ಟಾಲೇಷನ್ ಚಾರ್ಜಸ್ ಏನಿರುತ್ತೆ, ಇದನ್ನು ಬುಕ್ ಮಾಡಿದಾಗ ಅದೆಲ್ಲ ಏನು ಇನ್ಸ್ಟಾಲ್ ಮಾಡ್ತಾರೆ ಬಂದು, ಆ ಚಾರ್ಜಸ್ ಏನಿದೆ 1 ಮಂತು, ಆ ಚಾರ್ಜಸ್ನ ನೀವು ಕಟ್ಟಬಾರ್ದು ಅಂತಂದರೆ ನೀವು ಒಂದು ಕೆಲಸನ ಮಾಡಬೇಕು. ಏನಂತಂದರೆ ಯಾವುದೋ ಒಂದು ಪ್ಲ್ಯಾನ್, ಇಲ್ಲಿರುವಂಥ ಪ್ಲ್ಯಾನ್ಸಲ್ಲಿ ಯಾವುದೋ ಒಂದು ಪ್ಲ್ಯಾನನ್ನು ನೀವು 6 ತಿಂಗಳಿಗೆ ಒಟ್ಟಿಗೆ ರೀಚಾರ್ಜ್ ಮಾಡಿಸ್ಬಿಡ್ಬೇಕು. ಈಗ ನಾನೇನು ಮಾಡಿದೆ, 1,000 ರೂಪಾಯಿ ನಾನು ಕಟ್ಟೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಆಫರ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ 499 ರೂಪಾಯಿ ಇದೆ, 6 ತಿಂಗಳಿಗೆ ನಾನು ತಗೊಬಿಟ್ಟೆ. 6 ತಿಂಗಳಿಗೆ 3,004 ರೂಪಾಯಿ ಆಯಿತು. ಅಲ್ಲಿಗೆ 1,000 ರೂಪಾಯಿ ನನಗೆ ಲೆಸ್ಸು. ಇನ್ಸ್ಟಾಲೇಷನ್ ಚಾರ್ಜಸ್ ಏನು ಕೊಡೋಂಗಿಲ್ಲ. ನೀವೇನಾದರೂ 1 ತಿಂಗಳಿಗೆ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ 1,000 ರೂಪಾಯಿ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಅವರು ಇನ್ಸ್ಟಾಲ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ. ಸೊ ಇದು ನೀವು ಪ್ಲ್ಯಾನ್ಸಿಂದ ನೀವು ಬಚಾವಾಗ್ಬೋದು ಇನ್ಸ್ಟಾಲೇಷನ್ ಚಾರ್ಜಸ್ಸಿಂದ. ಓಕೆ, ಸೊ ಇದು ಮೊದಲನೇ ಪ್ಲ್ಯಾನು, ಬೇಸಿಕ್ ಪ್ಲ್ಯಾನು. ಇನ್ನು ಸ್ಟ್ಯಾಂಡರ್ಡ್ ಪ್ಲ್ಯಾನು. ಈ ಸ್ಟ್ಯಾಂಡರ್ಡ್ ಪ್ಲ್ಯಾನು ನಿಮಗೆ ಇಂಟರ್ನೆಟ್ ಸಾಕಾಗ್ತಾ ಇಲ್ಲ, ಸ್ವಲ್ಪ ಸ್ಪೀಡ್ ಜಾಸ್ತಿ ಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಪ್ಲ್ಯಾನ್ಗೆ ನೀವು ಹೋಗ್ಬೋದು. ಇದು 799 ರೂಪಾಯಿ ಇರುತ್ತೆ, ಪ್ಲಸ್ 18% GST. 18% GST ಅಂತಂದರೆ ಒಂದು 150-200 ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ. ಆಯಿತಾ? ಸೊ ಎಷ್ಟಾಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು 900-950 ಈ ಥರ ಆಗ್ಬೋದು ಪ್ರೈಸು. ಎಲ್ಲದಕ್ಕೂ ಕೂಡ 18% ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಸೇಮ್ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ ಆ್ಯಂಡ್ ಸ್ಪೀಡ್ ಬಂದು ಇದರಲ್ಲಿ ಜಾಸ್ತಿ ಇರುತ್ತೆ. ಬೇಸಿಕ್ ಪ್ಲ್ಯಾನಲ್ಲಿ 40 MB/s ಇತ್ತು, ಇವಾಗ ನಿಮಗೆ ಇಲ್ಲಿ 100 MB/s ಇರುತ್ತೆ. ಆಯಿತಾ? ಫುಲ್ಲು ಫಾಸ್ಟ್ ಇರುತ್ತೆ. ಸೊ ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲೂ ಕೂಡ ಎಕ್ಸ್ಟ್ರೀಮ್ ಪ್ರೀಮಿಯಮ್ ಸಿಗುತ್ತೆ, ಅಪೋಲೋ ಸಪೋರ್ಟ್ ಸಿಗುತ್ತೆ, ಫಾಸ್ಟ್ ಟ್ಯಾಗ್ ಸಿಗುತ್ತೆ, ಮತ್ತು ವಿಂಕ್ ಮ್ಯೂಸಿಕ್ಕು ನಿಮಗೆ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನ್, 2ನೇ ಪ್ಲ್ಯಾನ್ ಇದು. ಆಯಿತಾ? ಸೊ ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಬಂದರೆ ಎಂಟರ್ಟೈನ್ಮೆಂಟ್ ಪ್ಲ್ಯಾನು. ಇದರಲ್ಲಿ ನೀವು ನೋಡ್ಬೋದು, ಇದೊಂದು ಬೆಸ್ಟ್ ಸೆಲ್ಲರ್ ಅಂತ ಅಂದ್ಬಿಟ್ಟು ಒಂದು ಕಿರೀಟ ಹಾಕಿದ್ದಾರೆ. ಅಂದರೆ ತುಂಬ ಜನ ಇದನ್ನೇ ಟ್ರೈ ಮಾಡೋದು ಅಂತ. ಸೊ
ಇದರ ಒಂದು ಪ್ರೈಸ್ನ ನೀವು ನೋಡಿದ್ರೆ 999 ರೂಪಾಯಿ ಪ್ಲ್ಯಾನ್ ಆಗಿರುತ್ತೆ. ಇದರಲ್ಲೂ ಕೂಡ ಸೇಮ್ ಅನ್ಲಿಮಿಟೆಡ್ ಡೇಟಾ ನೀವು ಎಷ್ಟಾದರೂ ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ಪೀಡನ್ನ ನೀವು ನೋಡ್ಬೋದು 200 MB/s ಸ್ಪೀಡ್ ಇರುತ್ತೆ, ಆಯಿತಾ. ಸೊ ಅದರ ಜೊತೆಗೆ ನಿಮಗೆ OTT ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಾ ಇದೆ, ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅನ್ಲಿಮಿಟೆಡ್ ಸಿಗ್ತಾ ಇದೆ, ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ಪು ಕೂಡ ನಿಮಗೆ ಅನ್ಲಿಮಿಟೆಡ್ ನಿಮಗೆ ಸಿಗ್ತಾ ಇದೆ, ಎಕ್ಸ್ಟ್ರೀಮ್ ಪ್ರೀಮಿಯಮ್ ಮಾಮೂಲಿ ಸಿಗುತ್ತೆ, VIP ಸರ್ವಿಸು ಕೂಡ ನಿಮಗೆ ಸರ್ವಿಸ್ ಸಿಗುತ್ತೆ, ನಿಮಗೆ ಅಪೋಲೋ ಸರ್ವಿಸ್ ನಿಮಗೆ ಸಿಗುತ್ತೆ, ಫಾಸ್ಟ್ಯಾಗ್ ಸಿಗುತ್ತೆ, ಮತ್ತು ವಿಂಕ್ ಮ್ಯೂಸಿಕ್ಸ್ ನಿಮಗೆ ಸಿಗುತ್ತೆ. ಇಷ್ಟು ಬೆನಿಫಿಟ್ಸ್ಗಳು ನೀವು ಎಂಟರ್ಟೈನ್ಮೆಂಟ್ ಒಂದು ಪ್ಲ್ಯಾನಲ್ಲಿ ನೀವು ನೋಡ್ಬೋದು ಗೈಸ್ ಏರ್ಟೆಲ್ ಇದರಲ್ಲಿ, ಆಯಿತಾ. ಸೊ ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಪ್ರೊಫೆಷನಲ್. ನೀವು ಹೆವಿ ಇಂಟರ್ನೆಟ್ ಯೂಸರು, ನಿಮಗೆ ಸಿಕ್ಕಾಬಟ್ಟೆ ಫಾಸ್ಟ್ ಬೇಕು ಅಂತಂದರೆ ಪ್ರೊಫೆಷನಲ್ಗೆ ಹೋಗ್ಬೋದು. 1499 ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಅನ್ಲಿಮಿಟೆಡ್ ಇಂಟರ್ನೆಟ್ ಜೊತೆಗೆ 300 MB/s ಸ್ಪೀಡ್ ಇರುತ್ತೆ. ಲಾಸ್ಟ್ ನೀವು ನೋಡಿದ್ದು ಎಂಟರ್ಟೈನ್ಮೆಂಟ್ ಪ್ಲ್ಯಾನಲ್ಲಿ 200 MB/s ಇತ್ತು, ಇದರಲ್ಲಿ 300 MB/s ಇರುತ್ತೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಹಾಟ್‌ಸ್ಟಾರು, ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಇರುತ್ತೆ. ಸೊ ಅಮೆಝಾನ್ ಪ್ರೈಮ್ ಇರುತ್ತೆ, ಎಕ್ಸ್ಟ್ರೀಮ್ ಪ್ರೀಮಿಯಮ್ ಇರುತ್ತೆ, VIP, ಅಪೋಲೋ, ಫಾಸ್ಟ್ಯಾಗ್, ವಿಂಕ್, ಆಯಿತಾ. ಇಲ್ಲಿ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಎಂಟರ್ಟೈನ್ಮೆಂಟ್ಗೂ ಪ್ರೊಫೆಷನಲ್ಗೂ ಜಸ್ಟ್ ಏನು ಅಂತಂದರೆ ಸ್ಪೀಡ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನು ಡಿಫ್ರೆನ್ಸ್ ಇಲ್ಲ, ಆಯಿತಾ. ಸೊ ಇಷ್ಟು ಪ್ಲ್ಯಾನ್ಸ್ಗಳು ಏರ್ಟೆಲ್ ಅವ್ರದ್ದು, ಏರ್ಟೆಲ್ ಬ್ರಾಡ್ಬ್ಯಾಂಡ್ ಅವ್ರದ್ದು ಇರೋದು, ಏರ್ಟೆಲ್ ಫೈಬರ್ ಅವ್ರದ್ದು. ಸೊ ಇದು ಪ್ಲ್ಯಾನ್ಸ್ಗಳು. ನೀವು ಯಾವ ಪ್ಲ್ಯಾನ್ಸ್ಗಳು ಬೇಕಾದ್ರೂ ಕೂಡ ತೊಗೋಬೋದು. ಯಾವ ಪ್ಲ್ಯಾನ್ಸ್ನಾದ್ರೂ ನೀವು 6 ತಿಂಗಳಿಗೆ ತಗೊಳ್ತು ಅಂತಂದರೆ ಇಲ್ಲಿರೋ ಪ್ಲ್ಯಾನ್ಸ್ಗಳನ್ನ ಇನ್ಸ್ಟಾಲೇಷನ್ ಚಾರ್ಜಸ್ನ ನೀವು ಕೊಡೋಂಗಿಲ್ಲ ಗೈಸ್, ಗೊತ್ತಾಗ್ತದೆ ಅಂತ ಅಂದ್ಕೊಳ್ತೀನಿ. ನೀವು ಯಾವುದಾದ್ರೂ ಒಂದು ಪ್ಲ್ಯಾನನ್ನು ಕೇವಲ 1 ತಿಂಗಳು 2 ತಿಂಗಳಿಗೆ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡಬೇಕು. ಎಕ್ಸಾಂಪಲ್ ಇವಾಗ 499 ರೂಪಾಯಿಗೆ ನೀವು ರೀಚಾರ್ಜ್ ಮಾಡ್ಕೊಳ್ತೀನಿ 1 ತಿಂಗಳಿಗೆ ಅಂತಂದರೆ ವಿತ್ GST. ಸೊ ನೀವು 1000 ಪ್ಲಸ್ 499 ಆ್ಯಡ್ ಮಾಡ್ಕೊಂಡು ಕೊಡಬೇಕು, ಯಾಕೆಂದರೆ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಬಂದವರು, ಅದಕ್ಕೋಸ್ಕರ, ಆಯಿತಾ. ಇದು ಕತೆ, ಆಯಿತಾ. ಇದು ಏರ್ಟೆಲ್ ಅವ್ರದ್ದು ಕತೆ. ಸೊ ಇನ್ನು ಜಿಯೋದವ್ರದ್ದು ಕೂಡ ಪ್ಲ್ಯಾನ್ಸ್ಗಳಿದ್ದಾವೆ. ಅದನ್ನು ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವರ ಒಂದು ಜಿಯೋ ಫೈಬರ್ದು ಏನು ಪ್ಲ್ಯಾನ್ಸ್ಗಳಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಕಂಪೇರು ಕೂಡ ಮಾಡೋಣ, ಆಯಿತಾ. ಯಾವುದು ಹೋಲ್ಸ್ಕೊಂಡ್ರೆ ಯಾವುದು ಕಮ್ಮಿ ಇದೆ, ಜಿಯೋ ಕಮ್ಮಿ ಇದೆಯಾ, ಏರ್ಟೆಲ್ ಕಮ್ಮಿ ಇದೆಯಾ, ಇದೆಲ್ಲ ಕಂಪೇರ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ನಾನು ನಿಮಗೆ. ಸೊ ಜಿಯೋದು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನೀವು ಇದು ಏರ್ಟೆಲ್ ಫೈಬರ್ನ ನೀವು ಬುಕ್ ಮಾಡಬೇಕು ಅಂತಂದರೆ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ ಅಂತ ವೀಡಿಯೋನು ಕೂಡ ಮಾಡಿದ್ದೀನಿ, ಚಾನಲಲ್ಲಿ ವೀಡಿಯೋ ಇದೆ, ಇವಾಗ ಸ್ಕ್ರೀನ್ ಮೇಲೂ ಕೂಡ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ ಗೈಸ್, ಎಲ್ರಿಗೂ ಜೈ ಹಿಂದ್, ವಂದೇ ಮಾತರಂ.